ಓಂ ಗಂಗಣಪತಯೇ ನಮಃ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ನಮಸ್ಕಾರ. ವಸುರ್ವಸುಮನಃ ಸತ್ಯಸ್ ಸಮಾತ್ಮಾ ಸಂಮಿತಃ ಸಮಃ ಅಮೋಘಃ ಪುಂಡರೀಕಾಕ್ಷೋ ವೃಷಕರ್ಮಾ ವೃಷಾಕೃತಿಃ. ಓಂ ವಸವೇ ನಮಃ. ಅಗ್ನಿಯಲ್ಲಿ ವಿಶೇಷವಾಗಿ ಸನ್ನಿಹಿತನಾಗಿರುತ್ತಾನೆ ಭಗವಂತ. ಹೀಗಾಗಿ ಭಗವಂತ ವಸುಹು. ಓಂ ವಸುಮನಸೇ ನಮಃ. ಶುದ್ಧವಾದ ಉತ್ತಮವಾದ ಬಂಗಾರದಂತಹ ಮನಸ್ಸಿನವನು ಭಗವಂತ. ಹೀಗಾಗಿ ಭಗವಂತ ವಸುಮನಾಹ. ಓಂ ಸತ್ಯಾಯ ನಮಃ. ಸಜ್ಜನರಿಗೆ ಹಿತವನ್ನು ಕೊಡುವವನು ಭಗವಂತ. ಹೀಗಾಗಿ ಭಗವಂತ ಸತ್ಯಃ. ಓಂ ಸಮಾತ್ಮನೇ ನಮಃ. ಭಗವಂತನ ಒಂದು ಅವತಾರಕ್ಕೂ ಇನ್ನೊಂದು ಅವತಾರಕ್ಕೂ ಶಕ್ತಿಯಲ್ಲಾಗಲಿ ಸಾಮರ್ಥ್ಯದಲ್ಲಾಗಲಿ ಕ್ರಿಯೆಯಲ್ಲಾಗಲಿ ಗುಣದಲ್ಲಾಗಲಿ ಯಾವುದೇ ತಾರತಮ್ಯವೂ ಇಲ್ಲ. ಹೀಗೆ ಎಲ್ಲ ಅವತಾರಗಳಲ್ಲಿಯೂ ಸಮನಾಗಿದ್ದಾನೆ ಭಗವಂತ. ಹೀಗಾಗಿ ಭಗವಂತ ಸಮಾತ್ಮ. ಓಂ ಅಸಂಹಿತಾಯ ನಮಃ. ವಿದ್ವಾಂಸರು ಸಂಹಿತಃ ಎಂಬುದಾಗಿಯೂ ಅಸಂಹಿತಃ ಎಂಬುದಾಗಿಯೂ ವರ್ಣಿಸುತ್ತಾರೆ. ಸಂಹಿತಃ ಎನ್ನುವಾಗ ಜ್ಞಾನಿಗಳು ಭಗವಂತನನ್ನು ಯಥಾಶಕ್ತಿ ಚೆನ್ನಾಗಿ ತಿಳಿದಿರುತ್ತಾರೆ. ಹೀಗಾಗಿ ಭಗವಂತ ಸಂಹಿತಃ. ಅಸಂಹಿತಃ ಎನ್ನುವಾಗ ಭಗವಂತನನ್ನು ಸಂಪೂರ್ಣವಾಗಿ ಅರಿತಿರುವವನು ಭಗವಂತ ಮಾತ್ರ. ಮತ್ತೊಬ್ಬರಿಗೆ ಭಗವಂತನನ್ನು ಸಂಪೂರ್ಣವಾಗಿ ಅರಿಯಲು ಸಾಧ್ಯವಿಲ್ಲ. ಹೀಗಾಗಿ ಭಗವಂತ ಅಸಂಹಿತಃ. ಓಂ ಸಮಾಯ ನಮಃ. ವಿಯೋಗವಿಲ್ಲದೆ ಸದಾಕಾಲ ಮಾತೆ ಲಕ್ಷ್ಮೀ ಸಹಿತನಾಗಿರುತ್ತಾನೆ ಭಗವಂತ. ಹೀಗಾಗಿ ಭಗವಂತ ಸಮಃ. ಓಂ ಅಮೋಘಾಯ ನಮಃ. ಭಗವಂತನ ಸಂಕಲ್ಪ ಎಂದೂ ವ್ಯರ್ಥವಾಗುವುದಿಲ್ಲ. ಹೀಗಾಗಿ ಭಗವಂತ ಅಮೋಘಃ. ಓಂ ಪುಂಡರೀಕಾಕ್ಷಾಯ ನಮಃ. ಸುಂದರವಾದ ತಾವರೆಯಂತಹ ಕಣ್ಣುಗಳನ್ನು ಉಳ್ಳವನು ಭಗವಂತ. ಹೀಗಾಗಿ ಭಗವಂತ ಪುಂಡರೀಕಾಕ್ಷಃ. ಓಂ ವೃಷಕರ್ಮಣೇ ನಮಃ. ಧರ್ಮಕ್ಕಾಗಿ ಧರ್ಮದ ರಕ್ಷಣೆಗಾಗಿ ಧರ್ಮದ ಸಂಸ್ಥಾಪನೆಗಾಗಿ ಕರ್ಮಗಳನ್ನು ಕಾರ್ಯಗಳನ್ನು ಮಾಡುವವನು ಭಗವಂತ. ಹೀಗಾಗಿ ಭಗವಂತ ವೃಷಕರ್ಮ. ಓಂ ವೃಷಾಕೃತಯೇ ನಮಃ. ಧರ್ಮಕ್ಕಾಗಿ ಧರ್ಮದ ಸಂಸ್ಥಾಪನೆಗಾಗಿ ಅನೇಕ ಆಕೃತಿಗಳಲ್ಲಿ ರೂಪಗಳಲ್ಲಿ ಅವತಾರಗಳನ್ನು ತಾಳುವವನು ಭಗವಂತ. ಹೀಗಾಗಿ ಭಗವಂತ ವೃಷಾಕೃತಿ. ಹೀಗೆ 4 ತೊದಲು ಮಾತುಗಳನ್ನು ಆಡಿದ್ದೇನೆ. ಇದರಲ್ಲಿ ಏನಾದರೂ ತಪ್ಪುಗಳು ಇದ್ದರೆ ಆ ತಪ್ಪುಗಳನ್ನು ಬಿಟ್ಟು ಒಳ್ಳೆಯದು ಅಂತ ಏನಾದರೂ ಇದ್ದರೆ ಆ ಒಳ್ಳೆಯದನ್ನು ಮಾತ್ರ ಸ್ವೀಕರಿಸಬೇಕು ಅಂತ ಹೇಳಿ ಪ್ರಾರ್ಥನೆ. ಈ ನುಡಿಗಳನ್ನೆಲ್ಲ ಆಡಿಸಿದ ಭಗವಂತನಿಗೆ ಸರ್ವವೂ ಸಮರ್ಪಿತ. ಸರ್ವಂ ಶ್ರೀ ಕೃಷ್ಣಾರ್ಪಣಮಸ್ತು.